ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಕೈ ಬಿಟ್ಟುಬಿಟ್ಟಿದ್ದಾರೆ. ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿದ್ದಾರೆ. NDA ಕೇಂದ್ರ ಸರ್ಕಾರ ಯೋಜನೆ ಇಂಟ್ರೊಡ್ಯೂಸ್ ಮಾಡುವ ಮೂಲಕ ಅಂತಕ್ಕಂಥದ್ನ ನಿನ್ನೆ ದಿನ ಕೂಡ ಬಹಳ ಗಟ್ಟಿಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಸುರ್ಜಿವಾಲಾರವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ, ಒಂದು ದೊಡ್ಡ ನಾಟಕ ಮಂಡಳಿ ತಲೆಗೆ ಕೂಲಿ ಕಾರ್ಮಿಕರು ಕಟ್ಕೊಳ್ತಕ್ಕಂಥ ಟವಲ್ನ ಕಟ್ಕೊಂಡು ಏನೇನು ಮಾಡಿದ್ರು ನಿನ್ನೆ ದಿನ ನಾಟಕ ಎಲ್ಲ ನೋಡಿದೀವಿ ನಾವು. ಇಡೀ ರಾಜ್ಯ ನೋಡಿದೆ. ನಾನು ಒಂದಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರು ದೆಹಲಿಯ ರಾಜಘಾಟದಲ್ಲಿ ಅವರ ಸಮಾಧಿ ಇದೆ. ಇವತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳೇನಿದೆ ಅದು ಡೆಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಯಾರ ಹೆಸರಿಟ್ಟಿದ್ದೀರಿ? ಮಹಾತ್ಮ ಗಾಂಧೀಜಿಯವ್ರ ಹೆಸರಿಟ್ಟಿದ್ದೀರಾ? ದೆಹಲಿಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಸರು ಯಾರ ಹೆಸರಿಟ್ಟಿದ್ದೀರಿ? ಇಂದಿರಾ ಗಾಂಧಿ ಅವರ ಹೆಸರಿಟ್ಟಿದ್ದೀರಿ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಿಟ್ಟಿದ್ದೀರಿ. ಆಯ್ತು, 2013 ಮತ್ತೆ 2018 ಮಧ್ಯೆ ಮಾನ್ಯ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಕ್ಯಾಂಟೀನ್ ಶುರು ಮಾಡ್ತೀರಿ. ಆ ಕ್ಯಾಂಟೀನ್ ಹೆಸರೇನು? ಮಹಾತ್ಮ ಗಾಂಧಿ ಅವರ ಹೆಸರಿಟ್ಟಿದ್ದೀರಾ? ಇಂದಿರಾ ಕ್ಯಾಂಟೀನ್. ಇವತ್ತು ನಾವಿಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾ ಇದೀವಲ್ಲ, ಇದು ಮಾನ್ಯ ದೇವೇಗೌಡರು ಸಾಹೇಬರ ಹೆಸರಲ್ಲಿ ಇರ್ತಕ್ಕಂಥ ಭವನ ಅಲ್ಲ. ಈ ಭವನದ ಹೆಸರು JP ಭವನ ಅಂತ ಇಟ್ಟಿದ್ದೀವಿ. ಅದಕ್ಕೆ ಕಾರಣ ಜಯಪ್ರಕಾಶ್ ನಾರಾಯಣ್ ರವರ ಚಳುವಳಿಯಲ್ಲಿ ಗುರುತಿಸ್ಕೊಂಡಂತ ಮಾನ್ಯ ದೇವೇಗೌಡರು ಸಾಹೇಬರು ಜಯಪ್ರಕಾಶ್ ನಾರಾಯಣ್ ರವರಿಗೆ ಒಂದು ಗೌರವ ಸಲ್ಲಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನತಾದಳ ಪಕ್ಷ ಜನತಾದಳ ಭವನಕ್ಕೆ ದೇವೇಗೌಡರ ಹೆಸರಿಟ್ಟಿಲ್ಲ, ಅದರ ಬದಲಾಗಿ JP ಭವನ ಅಂತ ಇಟ್ಟಿದ್ದೀವಿ. ನಿಮ್ಮ KPCC ಭವನದ ಕಚೇರಿ ಏನಪ್ಪ ಹೆಸರು? ಕಾಂಗ್ರೆಸ್ನವ್ರು ಕೇಳಲಿಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧಿ ಅವ್ರ ಹೆಸರಿಟ್ಟಿದ್ದೀರಾ? ಮಹಾತ್ಮ ಗಾಂಧಿ ಅವ್ರನ್ನ ಪ್ರೀತಿಸ್ತಕ್ಕಂಥವ್ರು, ಗೌರವಿಸ್ತಕ್ಕಂಥವ್ರು, ಆರಾಧಿಸ್ತಕ್ಕಂಥವ್ರು ಮಾನ್ಯ ಕಾಂಗ್ರೆಸ್ನವರು. ಅಲ್ಲೂ ಕೂಡ ಇಂದಿರಾ ಗಾಂಧಿ ಅವರ ಹೆಸರು ತಾನೇ ಇಟ್ಕೊಂಡಿರೋದು ನೀವು. ಇನ್ನ ನಮ್ಮ ಕ್ರೀಡಾಪಟುಗಳ ಖೇಲ್ ರತ್ನ ಅವಾರ್ಡು, ಅದಕ್ಕೆ ಯಾರ ಹೆಸರಿಟ್ಟಿದ್ದೀರಿ ಸ್ವಾಮಿ? ಅದಕ್ಕೂ ರಾಜೀವ್ ಗಾಂಧಿ ಅವರ ಹೆಸರೇ ತಾನೇ ಇಟ್ಟಿರೋದು ಕಾಂಗ್ರೆಸ್ನವರು. ಎಲ್ಲಪ್ಪ ಹೋಯ್ತು ನಿಮ್ ಪ್ರೀತಿ, ಅಭಿಮಾನ, ಗೌರವ? ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಾದ್ರೂ ನೀವು ತೋರಿಸಿದ್ದೀರಾ? ಮಹಾತ್ಮ ಗಾಂಧಿ ಅವ್ರ ಗೌರವ ಕೊಟ್ಟಿದ್ದೀರಾ? ದಿಕ್ ತಪ್ಸದ್ ಬೇಡ. ಮಹಾತ್ಮ ಗಾಂಧಿ ಅವರ ಹೆಸರಲ್ಲಿ ನೀವು ಯಾವ ರೀತಿ ನಡ್ಕೊಂಡ್ ಬಂದಿದ್ದೀರಿ 60-65 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನ ಮಾಡ್ಕೊಂಡು ಎಲ್ಲವನ್ನ ನೋಡಿದ್ದೇವೆ. ನೀವು ಎಷ್ಟು ಗೌರವ ಮಹಾತ್ಮ ಗಾಂಧಿ ಅವ್ರಿಗೆ ಕೊಟ್ಟಿದ್ದೀರಿ ಪ್ರತಿ ಹಂತದಲ್ಲೂ ಈ ರಾಜ್ಯದ ಜನತೆ ಎಲ್ಲವೂ ಕೂಡ ನೋಡಿದ್ದಾರೆ. ನಿಮ್ಮ ರಾಜಕೀಯದ ಲೆಕ್ಕಾಚಾರಕ್ಕೆ, ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ದಯಮಾಡಿ ಆ ಪುಣ್ಯಾತ್ಮ ಮಹಾತ್ಮ ಗಾಂಧಿ ಅವರ ಹೆಸರನ್ನ ಹೊರಗಡೆ ತಗೊಂಬರ್ಬೇಡಿ. ಬನ್ರಿ, ಕೂತ್ಕೊಳ್ರಿ ಡಿಬೇಟ್ಗೆ.